ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕೀರ್ತಿ. ಐ ಹೋಪ್ ಎಲ್ಲರೂ ಆರಾಮಿದ್ದೀರಾ ಅಂದ್ಕೊಂಡು ನನ್ನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ನಾಷ್ಟಕ್ಕಂತ ಹೇಳಿ ನಾನು ಸಜ್ಜಕದ ಉಪ್ಪಿಟ್ಟನ್ನು ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಮಗಳು ಪೂಜಾನ ಮಾಡಕತ್ತಿದ್ಲು. ಅದನ್ನು ವಿಡಿಯೋನ ಮಾಡ್ಕೊಂಡಿದ್ದೆ. ಯಾವ ರೀತಿ ರಂಗೋಲಿಯನ್ನು ತೆಗಿತಾ ಇದ್ಲು ನೋಡಿ. ಎಲ್ಲರೂ ಯಾವ ರೀತಿ ಇತ್ತಂತ ಹೇಳಿ ಕಮೆಂಟ್ ಮಾಡಿ ಹೇಳಿ. ನೋಡಿದ್ರಲ್ಲ ಯಾವ ರೀತಿ ನನ್ನ ಮಗಳ ರಂಗೋಲಿಯನ್ನು ತೆಗೆದ್ಲಂತ ಹೇಳಿ. ಇವಾಗ ಉಪ್ಪಿಟ್ಟ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ಬನ್ನಿ. ಮೊದಲೇದಾಗಿ ಒಂದು ಬಾಣಲಿ ಒಳಗೆ ಸ್ವಲ್ಪ ಎಣ್ಣೆ ಕಾಯಕ್ಕಿಟ್ಕೊಂಡಿದ್ದೆ. ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಂಡಿದ್ದೆ. 1 ಸ್ಪೂನ್ ಉದ್ದಿನಬೇಳೆಯನ್ನು ಹಾಕ್ಕೊಂಡೆ. ಆಮೇಲೆ ಹುರಿದಿರುವ ಶೇಂಗಾಕಾಳನ್ನು ಪಳಕ್ ಮಾಡಿ ಹಾಕ್ಕೊಂಡೆ. ಕಟ್ ಮಾಡಿರೋ ಹಸಿಮೆಣಸಿಕಾಯಿ ಮತ್ತು ಈರುಳ್ಳಿಯನ್ನು ಹಾಕ್ತಾಯಿದ್ದೆ. ಆಮೇಲೆ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ಇದು ಎಲ್ಲರೂ ಪ್ರತಿಯೊಬ್ಬರ ಮನೆಯಲ್ಲಿ ಸಜ್ಜಕದ ಉಪ್ಪಿಟ್ಟನ್ನು ಮಾಡ್ತೀರಾ ಅನ್ಕೋತೀನಿ. ಒಗ್ಗರಣೆ ಹಾಕ್ಕೊಂಡು ಆಮೇಲೆ 3 ಗ್ಲಾಸ್ ನೀರನ್ನು ಹಾಕೋರಿ. ನೀವು ಯಾವ ಕ್ವಾಂಟಿಟಿ ಒಳಗೆ ರವೆಯನ್ನು ತೊಗೊಂಡಿರ್ತೀರ ಅದರಲ್ಲಿ ಡಬಲ್ ನೀರನ್ನು ಹಾಕೋರಿ. ಇದು ತುಂಬ ಚೆನ್ನಾಗಿ ಆಗುತ್ತೆ. ನಮ್ಮ ಮನೇಲಿ ಯಾವತ್ತೂ ನಾವು ಜಾಸ್ತಿನೇ ಈ ಉಪ್ಪಿಟ್ಟನ್ನು ಮಾಡ್ತೀವಿ. ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ಜನನೇ ಈ ಉಪ್ಪಿಟ್ಟನ್ನು ಮಾಡ್ತಾರೆ. ಅದರಲ್ಲಿ ನಾವು 10ನೇ ಸೈಡ್ ಇದೀವೆಲ್ಲ ಜಾಸ್ತಿನೇ ಮಾಡೋದು ನಾವು. ಉಪ್ಪಿಟ್ಟು ಹೇಗಾಗಿತ್ತಂತ ಕಮೆಂಟ್ ಮಾಡಿ ಹೇಳಿ. ಬೆಳಗ್ಗೆ ಪಡ್ ಮಾಡಬೇಕಂಥೇಳಿ ನಾನು ಸಾಯಂಕಾಲ 5 ಗಂಟೆ ಆಗಿತ್ತು ಅಕ್ಕಿಯನ್ನು ನೆನೆಸಿಡ್ತಾ ಇದ್ದೆ. ಇದಕ್ಕೇನು ಜಾಸ್ತಿ ಹಾಕಿಲ್ಲ. 2 ಗ್ಲಾಸ್ ಅಕ್ಕಿ, ಅರ್ಧ ಗ್ಲಾಸು ಉದ್ದಿನಬೇಳೆ, ಸ್ವಲ್ಪ ಅವಲಕ್ಕಿ ಅಷ್ಟೇ ಹಾಕಿರೋದು. ನೈಟ್ ಡಿನ್ನರ್ಗೆ ಅಂಥೇಳಿ ನಾನು ಮೊಳಕೆ ಕಾಳು ಸಾಂಬಾರನ್ನು ಮಾಡ್ತಾಯಿದ್ದೆ. ಈ ವಿಡಿಯೋನ ನಿನ್ನೆ ನಾನು ಹಾಕಿದ್ದೆ. ಇದು ತುಂಬ ಚೆನ್ನಾಗಿ ಬಂದಿತ್ತು. ಸಿಂಪಲ್ ಮೆಥಡ್ ಇದು. ನೀವು ಒಮ್ಮೆ ಟ್ರೈ ಮಾಡಿ. ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಲೈಕ್ ಮಾಡೋದನ್ನು ಮರಿಬೇಡಿ. ಇವತ್ತು ನೈಟ್ ಡಿನ್ನರ್ ಈ ಥರ ಆಗಿತ್ತು. ಮತ್ತೊಂದು ವ್ಲಾಗ್ ಜೊತೆ ಬರ್ತೀನಿ. ಥ್ಯಾಂಕ್ ಯು.